ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಎಂಬ ಕಾರ್ಯಕ್ರಮದಡಿ ನಾವು ಈಗ 4ನೇ ಶಾಲೆಯ ಅಭಿವೃದ್ಧಿ ಕಾರ್ಯಕ್ರಮ ಇವತ್ತು ಚಾಲನೆ ಕೊಡಲಿಕ್ಕಿದ್ದೇವೆ. ಈ ಒಂದು ಸೇವಾ ಸಂಕಲ್ಪ ಕಾರ್ಯಕ್ರಮಕ್ಕೆ ಸಂಕಲ್ಪವನ್ನ ಮೋಹನ್ ಕುಮಾರ್ ಅವರು ಮಾಡಿದ್ದಾರೆ. ಚಾಲನೆಯನ್ನ ಡಿ.ಕೆ. ಧನಂಜಯರವರು ದೀಪವನ್ನು ಬೆಳಗುವುದರ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಈ ಗ್ರಾಮೀಣ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಕನಸನ್ನು ಹೊತ್ತಿದ್ದಾರೆ. ವರ್ಷಕ್ಕೊಂದು 4 ರಿಂದ 5 ಇದು ಒಳ್ಳೆಯದರಲ್ಲಿ ಸಾಗಲಿ ಅಂತ ಹೇಳಿ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ನಾನು ಆಶಿಸ್ತೇನೆ. ಯಾವುದೇ ಕೆಲಸವನ್ನು ಲಕ್ಷ್ಮೀ ಮೋಹನ್ರು, ರಾಜೇಶ್ ಪೈ ಅವರು, ಬದುಕು ಕಟ್ಟೋಣ ತಂಡದವರು ತಗೊಂಡ್ರೆ ಅದು 1 ತಿಂಗಳ ಒಳಗಡೆ ಕೆಲಸ ಮುಗ್ದೋಗ್ತದೆ. ಅಷ್ಟು ಫಾಸ್ಟಲ್ಲಿ ಕೆಲಸ ಮಾಡ್ತಾರೆ. ಆದರೆ ಅವರ ಆ ದೊಡ್ಡ ಶಕ್ತಿಗೆ ಈ ಊರಿನವರ ಶಕ್ತಿ ಸೇರಿದರೆ ಅದು ಇನ್ನೂ ಕಡಿಮೆ ಟೈಮ್ನಲ್ಲಿ ಕೆಲಸ ಆಗ್ತದೆ ಅಂತ ಹೇಳೋದು ನನ್ನ ಭಾವನೆ ಆಗಿದೆ. ನನಗೆ ಆಗ ಅನಿಸಿತು, ಕಲೆಕ್ಟಿವ್ ಆಗಿ ಬದುಕು ಕಟ್ಟೋಣ ಬನ್ನಿ ಮೋಹನ್ ರವರ ಕಲ್ಪನೆ ಅದು ಏನು ಅಂತ ಹೇಳಿದ್ರೆ, ಒಂದು ಸಂಸ್ಥೆಯನ್ನ ರಚಿಸುವಾಗ ನಾನು ಮಾಡಿದೆ ಹೇಳುವಂತಹ ಭಾವನೆಗಿಂತ ನಾವು ಮಾಡಿದ್ದೇವೆ ಹೇಳಿದ್ದೇವೆ ಮಾಡ್ತಾ ಇದ್ದೇವೆ ಹೇಳುವಂತಹ ಭಾವನೆ ಬಂದ್ರೆ ಬದುಕು ಸುಂದರವಾಗ್ತದೆ ಹೇಳುವಂತಹ ಕಲ್ಪನೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇವೆ. ಬಹಳ ಸಂತೋಷದ ದಿನ. ಯಾಕಂದ್ರೆ ಸುಮಾರು 10 ವರ್ಷಗಳ ನಮ್ಮ ಬೇಡಿಕೆ, ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆಗಬೇಕು, ಆ ಮೂಲಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬೇಕಂತ ಸುಮಾರು 10 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೆವು. ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ. ಬಡ ವಿದ್ಯಾರ್ಥಿಗಳು ಮಾತ್ರ ಹೋಗುವಂಥ ಪರಿಸ್ಥಿತಿ ಆಗಿದೆ. ಆ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಶಾಲೆಯನ್ನು ಪುನರ್ನಿರ್ಮಾಣ ಮಾಡುವಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಊರವರು ಸಹಕಾರ ನೀಡಿದ್ರಿಂದ ಬದುಕು ಕಟ್ಟೋಣ ಬನ್ನಿ ತಂಡದವರು ಅದನ್ನು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾರೆ. ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ